ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್ಸ್. ಸೊ ಗೈಸ್, ಈ ಒಂದು ವ್ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲ್ ನೋಡಿ. ಸಂಕ್ರಾಂತಿ ಹಬ್ಬದ ಫೋಟೋಶೂಟ್ ವ್ಲಾಗ್ ಇದಾಗಿರುತ್ತೆ. ಸೊ ಎಸ್, ಹಬ್ಬ ಮುಗ್ದು ತುಂಬಾ ದಿನ ಆಯಿತು, ಬಟ್ ನನಗೆ ಟೈಮ್ ಇವಾಗ ಕೂಡಿ ಬಂದಿದೆ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಕ್ಕೆ. ತುಂಬಾ ಕಷ್ಟ ಇದೆ ಗೈಸ್. ಅಂದ್ರೆ ಮಕ್ಕಳನ್ನ ಮ್ಯಾನೇಜ್ ಮಾಡಿ, ಜೊತೆಗೆ ಮನೆ ಕೆಲಸ, ಹಂಗೆ ವಿಡಿಯೋಸ್ ಇನ್ಸ್ಟಾದಲ್ಲಿ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಇದ್ದೀನಿ, ಬಟ್ ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದೆ. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಎದ್ದ ತಕ್ಷಣ ಈ ಒಂದು ಡ್ರಿಂಕ್ನ ಕುಡಿಯೋದು 2026 ಹೊಸ ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಅದೇ ಮಾಮೂಲಿ ರೆಗ್ಯುಲರ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ABC ಜ್ಯೂಸ್ ಮತ್ತು ಆಮ್ಲಾ ಜ್ಯೂಸ್ ಇದೆರಡನ್ನೂ ಕ್ಯೂಬ್ಸಲ್ಲಿ ನಾನು ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಹಾಕಿ ಕುಡಿತೀನಿ. ಇತ್ತೀಚೆಗೆ ತುಂಬ ಹೇರ್ ಫಾಲ್ ಮತ್ತು ಏನೇನೋ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದೆ. ಸೊ ಹಂಗಾಗಿ ಈ ಒಂದು ನ್ಯೂ ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಕುಡಿದು ನೆಕ್ಸ್ಟ್ ಕಿಚನ್ನಿಗೆ ಬಂದೆ. ತಿಂಡಿ ಅಡುಗೆ ಎಲ್ಲ ಮಾಡಿಬಿಟ್ಟೆ. ಅಡುಗೆನೂ ಮಾಡಿದೆ, ಯಾಕಂದರೆ ಸುನಿಗೆ ಮಧ್ಯಾಹ್ನ ಬಾಕ್ಸ್‌ಗೆ ಅವ್ರು ಯೂಶಲಿ ಟಿಫನ್ನ ತಗೊಂಡೋಗಲ್ಲ. ಲಂಚ್‌ನೇ ಅಂದರೆ ಅನ್ನ ಸಾಂಬಾರನ್ನೇ ತಗೊಂಡೋಗೋದು ರೆಗ್ಯುಲರ್ ಆಗಿ. ಸೊ ಹಂಗಾಗಿ ಅಡುಗೆ ಮತ್ತು ತಿಂಡಿ ಎಲ್ಲ ಮಾಡಿ, ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿದೆ. ಅವತ್ತು ಆ್ಯಕ್ಚುಲಿ ಮಂಡೇ ಇತ್ತು ಅನಿಸುತ್ತೆ. ಪೂಜೆನೂ ಮಾಡಿ ಹೋಗಬೇಕಿತ್ತು. ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ದೆ. ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಎದ್ದರು. ಇವತ್ತು ನನಗೊಂದು ಶೂಟ್ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದು ಎಲ್ಲ ಬೇಗ ಬೇಗ ಮುಗಿಸ್ದೆ. ಆ್ಯಂಡ್ ಫೋಟೋಶೂಟ್ ಎಲ್ಲಿ ಏನು ಎತ್ತಾ ಅನ್ನೋದೆಲ್ಲ ನಾನು ಹೋಗ್ತಾ ಹೇಳ್ತೀನಿ. ಈಗ ಆಲ್ರೆಡಿ ಟೈಮ್ ಆಯಿತು. ಟೈಮ್ ಆಗಲೇ 8:30. 8:30 ಟೈಮು. ನಾನು 9:30 ಅಷ್ಟರಲ್ಲಿ ನಾನು ಅಲ್ಲಿರಬೇಕು. ಆ್ಯಕ್ಚುಲಿ ನನಗೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಆಗಿದ್ದರೆ ನನಗೆ ಕನ್ವೀನಿಯೆಂಟ್ ಇರ್ತಿತ್ತು, ಯಾಕಂದರೆ ಮಕ್ಕಳು ಸ್ಕೂಲು ಕಳಿಸಿ ಆರಾಮಾಗಿ ಹೋಗ್ಬೋದಿತ್ತು. ಬಟ್ ಫೋಟೋಗ್ರಾಫರ್ ಇದೇ ಟೈಮ್ಗೆ ಪ್ರಿಫರ್ ಮಾಡಿದ್ರು. ಸೊ ಹಂಗಾಗಿ ಈಗ ಹೋಗಬೇಕು. ಸೊ ಗೈಸ್, ಎಲ್ಲ ಆಯಿತು. ಕೊನೆಗೂ 10:30 ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕಬ್ಬು. ನಮ್ಮ ಅಪ್ಪಂಗೆ ಹೇಳಿದ್ದೆ ಇಟ್ಟಿರಿ ಅಂತ, ತಂದಿದ್ದಾರೆ. ಆ್ಯಂಡ್ ಇಲ್ಲಿ ನನ್ನ ಕಾಸ್ಟ್ಯೂಮ್ ಎಲ್ಲ ಇದೆ. ನಾನು ಫೋಟೋಶೂಟ್ ಮಾಡಿಸ್ಕೊಳ್ಳೋದ ಬರ್ತಿದ್ದಾಳೆ ನನ್ನ ಜೊತೆ. ನಾಯಿ ಓಡಿಸು. ಸೊ ಇವಾಗ ಹೋಗಬೇಕು. ಮೇಕಪ್ ಮಾಡಿಸ್ಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೀನು ಫ್ರೆಂಡ್ಸ್ಗೆ ಹೋಗ್ತಾ ನೋಡಲ್ಲಿ. ಆಯಿತು, ನನ್ನ ಫ್ರೆಂಡ್ಸ್ ಅಂದರೆ ನಿನಗೂ ಫ್ರೆಂಡ್ಸ್ ಆಗ್ತಾರೆ, ಯಾಕಂದರೆ ಫಸ್ಟು ಮೇಕಪ್ಪಾ. ಸೊ ಈಗ ಮೇಕಪ್ ಅಂತೆ. ನನಗೆ ಅಲ್ಲಿ ಬಿಗ್ ಟಾಸ್ಕು ಸ್ವಲ್ಪ ಹೊತ್ತು ಕೂರೋದು. ಇಲ್ಲ, ನಿನಗೆ ನಾನು ಟಾಸ್ಕ್ ಕೊಡ್ತೀನಿ. ಏನಂದರೆ ನಾನು ಮೇಕಪ್ ಮಾಡಿಸ್ಕೋವಾಗ ಒಂದಷ್ಟು ಪ್ರಾಪರ್ಟೀಸ್ ಬೇಕು. ಏನಿಲ್ಲ, ಏನಂದರೆ ಈ ಎಳ್ಳು ಬೆಲ್ಲ ಅದನ್ನು ತರಬೇಕು. ಪಟ್ಟಣದಲ್ಲೇ ಸಿಗುತ್ತೆ. ಓಕೆ, ತಗೋಬರ್ಬೇಕು. ಹಾಂ, ಸರಿ. ಸೊ ಇವಾಗ ಬನ್ನಿ ಹೋಗುವ. ನೋಡು. ಸೊ ಗೈಸ್, ಫೈನಲಿ ರೆಡಿ ಆದೆ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಇದು ನನ್ನ ಲುಕ್. ಬೊಂಬೆ ಎಂತ ಹುಡುಗಿ ಬಂದ್ಲು ನೋಡು. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಗೈಸ್. ಸೂಪರ್. ಇದೊಂದು ಪೆಂಡಿಂಗ್ ಇದೆ, ಇದೊಂದು. ಆ್ಯಂಡ್ ನಾನು ಮೇಕಪ್. ವೇರ್ ಈಸ್ ಮೈಕ್ ಲಾವಣ್ಯ? ಸೊ ಬ್ಲಾಗ್ ಮಾಡೋರು ಹಿಂಗೆ. ಪ್ಲೀಸ್ ಕಮ್. ಮೈಕ್ ತಂದಿದ್ದೀನಿ, ಬ್ಯಾಗಲ್ಲಿದೆ. ಬಟ್ ಒಳಗಲ್ವ ಕೇಳಿಸುತ್ತೆ. ಮೈಕೆಲ್ಲ ಏನು ಅವಶ್ಯಕತೆ ಇಲ್ಲ.
ಫೋಟೋ ತಗೊಂತವ್ರೆ ನಮ್ಮ ಅಕ್ಕಂದು ಸೊ ಬ್ಯೂಟಿಫುಲ್ ಅಂತ. So pretty. Is it gold or artificial? ಗೈಸ್ ಫೈನಲಿ ಶೂಟ್ ಮುಗೀತು ಆ್ಯಂಡ್ ನಮಗೆ ಶೂಟ್ ಮಾಡಿಕೊಟ್ಟಿದ್ದು ಇವರೇ ನೋಡಿ, ಚೇತನ್ ಅಂತ. ತುಂಬ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಡ್ತಾರೆ. ನಂದಂತೂ ಆಲ್ಮೋಸ್ಟ್ ನಂದು ವೆಡ್ಡಿಂಗ್ ಟೈಮಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ಇರಲಿಲ್ಲ, ಸೊ ಹಂಗಾಗಿ ಅವ್ರ ಹತ್ರ ವಿಡಿಯೋ ಮಾಡಿಸ್ಲಿಲ್ಲ. ಅದು ಬಿಟ್ಟು ನೆಕ್ಸ್ಟ್ ಅಂದರೆ ನಂದು ಫ್ಯಾಮಿಲಿ ಫಂಕ್ಷನ್ಸ್ ಏನೇ ಇದ್ರು ಎಲ್ಲ ಪ್ರತಿಯೊಂದು ಇವ್ರ ಹತ್ರನೇ ನಾನು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಸಕ್ಸಸ್ಫುಲಿ ಸಂಕ್ರಾಂತಿ ಶೂಟ್ ಕಂಪ್ಲೀಟೆಡ್. ಬೆಲ್ಲ ನೋಡಿ, ಆದಂಗೆ ಒಂದೊಂದು ಬೆಲ್ಲದಿಂದ ಇದ್ದೀವಿ. ಸುಮ್ಮನೆ ಮನೇಲಿ ಇನ್ನೂ ರೆಡಿ ಮಾಡಿಲ್ಲ ಆಯಿತಾ, ನಾವು ಅದೆಲ್ಲ ಕಟ್ ಮಾಡಿ ಒಣಗಿಸ್ತಾ ಇದ್ದೀವಿ ಅಂತ. ಆ್ಯಂಡ್ ಈ ಔಟ್ಫಿಟ್ ಬಗ್ಗೆ ಹೇಳಲೇಬೇಕು, ನಾನು ಮನೆಗೆ ಹೋಗಿ ಗೈಸ್ ಮನೆಗೆ ಬಂದೆ ಆ್ಯಂಡ್ ಈಗ ನಮ್ಮ ಅಪ್ಪ ಮಮ್ಮಿ ಒಳಗಿದ್ದಾರೆ. ಅವರಿಬ್ರಿಗೂ ಅಂದರೆ ಅವ್ರು ನೋಡಿಲ್ಲ ಇನ್ನು ಈ ಗೆಟಪ್ಪಲ್ಲಿ. ನೋಡೋಣ ಬನ್ನಿ ಏನಂತಾರೆ ಅಂತ. ಸೂಪರಾ? ಸೂಪರ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಬರೀ ಕಳ್ಳೆನೆ ಎಳ್ಳೆ ಇಲ್ಲ, ಎಳ್ಳೆಲ್ಲ ಆಗಲ್ಲ. ಅಂದ್ರೆ ತಿನ್ನೋಕೆ ಹೋಗಿಲ್ಲ ಇದು ಆಯಾಲೆ ಏನೇ ಬಾ ಮಕ್ಕಳು ಕರ್ಕೊಂಡು ಬಂದ್ಬಿಡೋಗಿದ್ದೀನಲ್ವಾ. ವಾವ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡೋರು ಮೇಕಪ್ಪು, ಬಟ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಲ್ವಮ್ಮ? ಈಗ ಮಮ್ಮಿ ಪಾಪು ಇಬ್ಬರೂ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇರೋದು. ನೋಡೋಣ ಅವರಿಬ್ಬರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಗೈಸ್ ಈ ಒಂದು ಔಟ್ಫಿಟ್ ಬಗ್ಗೆ ಹೇಳೋದಾದರೆ, ನಾನು ಇದನ್ನು ಸುರಭಿ ರೆಂಟಲ್ಸ್ ಅಂತ ಮೈಸೂರವರು ಇನ್ಸ್ಟಾಗ್ರಾಮ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ಆ್ಯಂಡ್ ಬಂದರು 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 ಕೂತಿರೋಣ ಇದೆ. ಹಾಯ್ ಸಾನು ಸಿರಿ, ಯಾರಿದು? ಏನು ಚೆನ್ನಾಗೈತಾ? ಚೆನ್ನಾಗೈತೆ ಪಪ್ಪು? ಹೆಂಗೈತೆ? ಅಯ್ಯ ಮುದ್ದುಗಳ. ಅವಳು ಯಾರವಳು ಪಪ್ಪ? ಅವಳು ಯಾರವಳು? ನಿಮ್ಮ ಅಮ್ಮ ಅಲ್ಲ ಮಗ್ನೆ? ನಿಮ್ಮ ಅಮ್ಮ ಅಲ್ವಾ? ಚೆನ್ನಾಗೈತಾ? ಬಂದ್ಬಿಟ್ಲು. ಈ ಒಂದು ಔಟ್ಫಿಟ್ ಬಗ್ಗೆ ಹೇಳಿದೆ, ಸುರಭಿ ರೆಂಟಲ್ಸ್ ಅಂತ ಅವ್ರ ಹತ್ರ ತಗೊಂಡಿದ್ದು. ಆ್ಯಂಡ್ ಮೇಕಪ್ನ ಬಂದು ಏನಪ್ಪ ಏನು ಮುಟ್ಟುತ್ತೀಯಾ? ಹಾಂ ಆಯಿತು. ಆ್ಯಂಡ್ ಮೇಕಪ್ನ ಬಂದು ಆ್ಯಂಡ್ ಮೇಕಪ್ ಮತ್ತು ಜ್ಯುವೆಲ್ರಿ ಬಂದು ನಮ್ಮ ಶ್ರೀರಂಗಪಟ್ಟಣದ ಶ್ರೀ ಫ್ಯಾಷನ್ ಜ್ಯುವೆಲ್ರಿ ಅಂತ. ಶ್ರೀ ಫ್ಯಾಷನ್ ಜ್ಯುವೆಲ್ರಿ ಮೇಕಪ್ ಆ್ಯಂಡ್ ಬ್ಯೂಟಿ ಪಾರ್ಲರ್. ಸೊ ಅವ್ರ ಹತ್ರ ನಾನು ಮೇಕಪ್ ಮಾಡಿಸಿದ್ದು. ಆ್ಯಂಡ್ ಜ್ಯುವೆಲ್ರೀಸ್ ಕೂಡ ಎಲ್ಲ ಅವರ ಒಂದು ಸ್ಟೋರಿಂದನೇ ತಗೊಂಡಿದ್ದು. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಜ್ಯುವೆಲ್ರೀಸ್ ಆ್ಯಂಡ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಜ್ಯುವೆಲ್ರೀಸು. ಆ್ಯಂಡ್ ಮೇಕಪ್ಪು ಅಷ್ಟೇ, ನಾನು ಹೆಂಗೆ ಕೇಳಿದೆ ಅದೇ ಥರ ತುಂಬ ಸಟಲ್ಡಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೀವು ಕೂಡ ನಿಮ್ಮ ಯಾವುದಾದ್ರೂ ಫಂಕ್ಷನ್ಸ್ಗೆ ಬ್ರೈಡಲ್ ಅಥವಾ ನಾನ್ ಬ್ರೈಡಲ್ ಲುಕ್ನ ಅಫೋರ್ಡಬಲ್ ಪ್ರೈಸಲ್ಲಿ ಬೇಕು ಅಂತ ಅಂದರೆ ನಮ್ಮ ಶ್ರೀರಂಗಪಟ್ಟಣ ಅಕ್ಕಪಕ್ಕದವರಾಗಿದ್ದರೆ, ಆಬ್ವಿಯಸ್ಲಿ ನಾವೆಲ್ಲ ಯೂಶ್ವಲಿ ಮೈಸೂರು ಅಥವಾ ಮಂಡ್ಯ, ಮೈಸೂರೇ ಜಾಸ್ತಿ ನನಗೆ ಗೊತ್ತಿದ್ದಂಗೆ. ಮೈಸೂರಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಪಟ್ಟಣದಲ್ಲೇ ತುಂಬ ಚೆನ್ನಾಗಿರೋ ಒಂದು ಸ್ಟೋರ್ ಇವಾಗಿದೆ ಜ್ಯುವೆಲ್ರೀಸ್ ಮತ್ತು ಮೇಕಪ್ಗೆಲ್ಲ.
ಆ್ಯಂಡ್ ಪಾರ್ಲರ್ ಸರ್ವಿಸಸ್ ಕೂಡ ಸಿಗುತ್ತೆ ಅಲ್ಲೇ ನಿಮಗೆ. ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಫೋಟೋಗ್ರಫಿ ಬಗ್ಗೆ ನಾನು ಹೇಳ್ದಂಗೆ ಚೇತನ್ ಸ್ಟುಡಿಯೋ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಟ್ಯಾಗ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಸ್, ಇದಾಗಿತ್ತು ನನ್ನ ಸಂಕ್ರಾಂತಿ ಫೋಟೋಶೂಟ್ ಡೇ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.